ನಮಸ್ಕಾರ ವೀಕ್ಷಕರೇ, ನನಗೆ ಹಾರರ್ ಸ್ಟೋರೀಸ್ ಹೇಳೋದು ಅಂದರೆ ತುಂಬ ಇಷ್ಟ. ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು. ಯಾರ್ಯಾರು ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕಮಗಳೂರು ಅಂತಹ ಹಿಲ್ ಸ್ಟೇಷನ್ಗಳಿಗೆ ಎಲ್ಲರೂ ಯಾಕೆ ಟ್ರೆಕ್ಕಿಂಗ್ ಹೋಗ್ತಾರೆ? ಅಲ್ಲಿನ ನೇಚರ್ ಎಂಜಾಯ್ ಮಾಡೋಕ್ಕೆ ಆ್ಯಂಡ್ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಬರೋಕ್ಕೆ ಅಂತ ಹೋಗ್ತಾರೆ. ಅದೇ ಟ್ರೆಕ್ಕಿಂಗು ಒಂದು ಗೋಸ್ಟ್ ಟ್ರೆಕ್ಕಿಂಗ್ ಆದರೆ ಹೌದು ಸ್ನೇಹಿತರೆ, ಇವತ್ತಿನ ಸ್ಟೋರಿಯಲ್ಲಿ 5 ಜನ ಫ್ರೆಂಡ್ಸ್ ಜೊತೆ ನಡೆದಂತಹ ಒಂದು ರಿಯಲ್ ಇನ್ಸಿಡೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಇನ್ಸಿಡೆನ್ಸ್ ನಡೆದಿದ್ದು ಸುಮಾರು 8 ವರ್ಷಗಳ ಹಿಂದೆ. ಕಾರ್ತಿಕ್, ಅಭಿ, ಮನೋಜ್, ನಿಖಿಲ್ ಆ್ಯಂಡ್ ಸಂತೋಷ್ ಇವರು ಫೇಸ್ಬುಕ್ಕಲ್ಲಿ ಮ್ಯೂಚುವಲ್ ಫ್ರೆಂಡ್ಸ್ ಆಗಿರ್ತಾರೆ. ಒಂದು ದಿವಸ ಒಂದು ಹಿಲ್ ಸ್ಟೇಷನ್ಗೆ ಟ್ರೆಕ್ಕಿಂಗ್ಗೆ ಅಂತ ಹೊರಡ್ತಾರೆ. ಸುಮಾರು ಸಂಜೆ 7 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಕೊಂಡು ಮಿಡ್ನೈಟ್ ಕಾಡಿನಲ್ಲೇ ಕ್ಯಾಂಪ್ ಹಾಕ್ಕೊಂಡು ಬೆಳಗ್ಗೆ ಎದ್ದು ವಾಪಸ್ ಬರುವಂಥ ಪ್ಲ್ಯಾನ್ನ ಆ 5 ಜನ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ. ಪ್ಲ್ಯಾನ್ ಪ್ರಕಾರನೇ ಅವರ ಟ್ರೆಕ್ಕಿಂಗ್ ಕೂಡ ಶುರು ಮಾಡ್ತಾರೆ. ಸುಮಾರು ಒಂದು 2 ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಒಂದು ಅರ್ಧ ದಾರಿನ ರೀಚ್ ಕೂಡ ಆಗಿರ್ತಾರೆ. ಎಲ್ಲ ನಾರ್ಮಲಾಗೇ ಇರುತ್ತೆ, ಮೋಜು ಮಸ್ತಿ ಮಾಡಿಕೊಂಡು ಟ್ರೆಕ್ಕಿಂಗ್ನ ಹೋಗ್ತಿರ್ತಾರೆ. ಹೋಗ್ತಾ ದಾರಿ ಮಧ್ಯದಲ್ಲಿ ಒಂದು ಬೋರ್ಡ್ ಕಾಣಿಸ್ಕೊಳುತ್ತೆ. ಆ ಬೋರ್ಡ್ ಮೇಲೆ ಡೋಂಟ್ ಗೋ ಇನ್ಸೈಡ್ ಅಂತ ಒಂದು ರೂಟ್ ಇರುತ್ತೆ. ಇವ್ರಿಗೆಲ್ಲ ಒಂಥರ ವಿಚಿತ್ರ ಅನಿಸುತ್ತೆ. ಇದೇನಿದು ಡೋಂಟ್ ಗೋ ಇನ್ಸೈಡ್ ಅಂತ ರೂಟ್ ಇದೆಯಲ್ಲ, ಇಲ್ಲೊಂದು ದಾರಿ ಬೇರೆ ಇದೆಯಲ್ಲ ಅಂದ್ಕೊಂಡು ಮೇ ಬಿ ರೋಡಲ್ಲಿ ಹೋದರೆ ಕಾಡು ಪ್ರಾಣಿಗಳ ಕಾಟ ಇರಬೇಕು, ಅದಕ್ಕೆ ಈ ಥರ ವಾರ್ನಿಂಗ್ಸ್ ಏನು ಹಾಕಿದ್ದಾರೆ. ಬೇಡ ನಾವು ನಾರ್ಮಲ್ ರೋಡಲ್ಲೇ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಎಲ್ಲ ನಾರ್ಮಲ್ ರೋಡಲ್ಲೇ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಗ್ರೂಪಲ್ಲಿ ಇದ್ದಂತಹ ಮನೋಜ್ ಅನ್ನೋ ವ್ಯಕ್ತಿ ಬೇಡ ನಾವು ಈ ರೂಟಲ್ಲಿ ಹೋಗೋಣ, ಯಾಕಂತಂದರೆ ನಾವು ಟ್ರೆಕ್ಕಿಂಗ್ ಬಂದಿರೋದೇ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ. ಈ ರೂಟಲ್ಲಿ ಹೋದರೆ ಈ ಮೆಮೊರೀಸು ನಮಗೆ ಲೈಫ್ ಟೈಮ್ ನೆನಪಿರುತ್ತೆ ಅಂತ ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ಆ ರೂಟಲ್ಲಿ ಕರ್ಕೊಂಡು ಹೋಗೋದಕ್ಕೆ ಒಪ್ಪಿಸ್ತಾನೆ. ಮನೋಜ್ ಮಾತಿಗೆ ಕನ್ವಿನ್ಸ್ ಆಗಿ ಇನ್ನು ಮಿಕ್ಕಿದ 4 ಜನ ಆ ರೂಟಲ್ಲಿ ಹೋಗೋದಕ್ಕೆ ಒಪ್ಕೊತಾರೆ. ಸ್ವಲ್ಪ ದೂರ ಟ್ರಾವೆಲ್ ಕೂಡ ಮಾಡ್ತಾರೆ. ಎಲ್ಲ ನಾರ್ಮಲ್ಲಾಗೇ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿರೋರಿಗೆ ಕೆಲವು ವಿಚಿತ್ರ ಅನುಭವಗಳಾಗೋದಕ್ಕೆ ಶುರುವಾಗತ್ತೆ. ಆ ದಟ್ಟ ಕಾಡಿನ ಮಧ್ಯೆ ಜೋರು ಗಾಳಿ ಬೀಸೋದಕ್ಕೆ ಶುರುವಾಗತ್ತೆ. ಆ 5 ಜನಕ್ಕೆ ಅವರ ಹಿಂದೆ ಇವರು 5 ಜನ ಬಿಟ್ಟು ಇನ್ನೂ ಯಾರೋ ಒಬ್ಬರು ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸೋದಕ್ಕೆ ಶುರುವಾಗತ್ತೆ. ಆದರೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಇದೆಲ್ಲ ನಮ್ಮ ಇಲ್ಯೂಷನ್ ಅಂದ್ಕೊಂಡು ಅವರು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಜೋರಾಗಿ ಮಳೆ ಕೂಡ ಶುರುವಾಗತ್ತೆ. ಇನ್ನು ಈ ಮಳೆಯಲ್ಲಿ ಮುಂದೆ ಹೋಗೋದಕ್ಕಾಗೋದಿಲ್ಲ. ಇಲ್ಲೇ ಎಲ್ಲಾದರೂ ಒಳ್ಳೆ ಜಾಗ ನೋಡಿಕೊಂಡು ಟೆಂಟ್ ಹಾಕೋಣ ಅಂತ ಡಿಸೈಡ್ ಮಾಡ್ತಾರೆ. ಟೆಂಟ್ ಹಾಕೋದಕ್ಕೆ ಒಂದು ಒಳ್ಳೆ ಜಾಗ ಹುಡುಕ್ತಿರ್ಬೇಕಾದ್ರೆ ದೂರದಲ್ಲಿ ಅವ್ರಿಗೆ ಬೆಳಕು ಕಾಣಿಸುತ್ತೆ. ಇಲ್ಲೇ ದೂರದಲ್ಲಿ ಬೆಳಕು ಕಾಣಿಸ್ತಿದೆಯಲ್ಲ, ಯಾರಾದರೂ ಜನ ವಾಸ ಮಾಡ್ತಿರ್ಬೋದು ಅಂತ ಆ ಬೆಳಕಿನ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಒಂದು ಹಳೆ ಮನೆ ಇರುತ್ತೆ. ಆ ಮನೆ ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಆ ಮನೆಯ ಮೇಲೆ ಲಾಡ್ಜ್ ಅಂತ ಬೋರ್ಡ್ ಕೂಡ ಇರುತ್ತೆ. ಆ ಬೋರ್ಡು ಅಷ್ಟೇ ತುಂಬ ತುಕ್ಕಿಡ್ದಿರೋ ಥರ ಕಾಣಿಸ್ತಿರುತ್ತೆ. ಜೋರು ಮಳೆ ಇರೋದ್ರಿಂದ ಇವತ್ತು ಇಲ್ಲೇ ಸ್ಟೇ ಆಗಿ ನಾಳೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡೋಣ ಅಂತ ಆ 5 ಜನ ಆ ಲಾಡ್ಜ್ನ ಒಳಗಡೆ ಹೋಗ್ತಾರೆ. ಆ 5 ಜನ ಆ ಲಾಡ್ಜ್ಗೆ ಎಂಟ್ರಿ ಆಗ್ತಾರೆ. ಆ ಲಾಡ್ಜಲ್ಲಿ ಒಂದು ರಿಸೆಪ್ಷನ್ ಇರುತ್ತೆ. ಆ ರಿಸೆಪ್ಷನಲ್ಲಿ ಒಂದು ವಯಸ್ಸಾದಂಥ ವ್ಯಕ್ತಿ ಕೂತ್ಕೊಂಡಿರ್ತಾರೆ. ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು, ನಾವು ಇವತ್ತು ಇಲ್ಲೇ ಸ್ಟೇ ಆಗಬೇಕು ಅಂದ್ಕೊಂಡಿದ್ದೀವಿ, ನಮಗೆ ಒಂದು ರೂಮ್ನ ಬಾಡಿಗೆ ಬೇಕಿತ್ತು ಅಂತ ಕೇಳ್ತಾರೆ. ಆ ವ್ಯಕ್ತಿ, ನೀವು ಟೋಟಲ್ ಎಷ್ಟು ಜನ ಇದ್ದೀರಪ್ಪ ಅಂತ ಕೇಳ್ತಾರೆ. ಕಾರ್ತಿಕ್ ಅವರು, ನಾವು ಟೋಟಲ್ 5 ಮೆಂಬರ್ಸ್ ಇದ್ದೀವಿ ಸರ್ ಅಂತ ಹೇಳ್ತಾರೆ. ಟೋಟಲ್ 5 ಮೆಂಬರ್ಸಾ? ಮೇಲ್ಗಡೆ ರೂಮ್ ನಂಬರ್ 2 ಖಾಲಿ ಇದೆ, ನೀವಿವತ್ತು ಅಲ್ಲೇ ಉಳ್ಕೋಬೋದು, ರೂಮ್ನ ಬಾಡಿಗೆ ಇಷ್ಟು ಅಂತ ಹೇಳ್ತಾರೆ. ಇವರು ಸರಿ ಆಯಿತು ಅಂತ ಎಲ್ಲ ಪೇ ಮಾಡಿಬಿಟ್ಟು ರೂಮ್ ನಂಬರ್ 2ಗೆ ಹೋಗಿ ಸ್ಟೇ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ತುಂಬ ದೂರ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದ ಅವರು ಬೇಗ ನಿದ್ದೆಗೆ ಜಾರಿಬಿಡ್ತಾರೆ. ಮಧ್ಯರಾತ್ರಿ ಸುಮಾರು 1-1:30 ಆಗಿರುತ್ತೆ. ಅವರ ರೂಮಲ್ಲಿ ಯಾರೋ ಓಡಾಡ್ತಿರೋ ಹಾಗೆ ಶಬ್ದ ಕೇಳಿಸೋದಕ್ಕೆ ಶುರುವಾಗತ್ತೆ. ಕಿಟಕಿಯಿಂದ ಆಚೆ ಯಾವುದೋ ಹೆಣ್ಣಿನ ನಗು ಕೇಳಿಸೋದಕ್ಕೆ ಶುರುವಾಗತ್ತೆ. ಅಲ್ಲೇ ಇದ್ದಂತಹ ಮನೋಜ್, ಅಣ್ಣ
ನನಗೆ ಈ ರೂಮಲ್ಲಿ ಯಾರೋ ಜೋರಾಗಿ ಉಸಿರಾಡ್ತಿರೋ ಹಾಗೆ ಫೀಲ್ ಆಗ್ತಿದೆ, ನಂಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಅಭಿ ಅವನ ಫೋನ್ ಕ್ಯಾಮ್ರಾನ ಪಟ್ ಅಂತ ಆನ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ಕಾಣಿಸೋದೆ ಒಂದು ಭಯಾನಕ ದೃಶ್ಯ. ಆ ವಿಡಿಯೋದಲ್ಲಿ ಒಂದು ಹೆಣ್ಣಿನ ನೆರಳು ಕಾಣಿಸ್ತಿರುತ್ತೆ, ಆದರೆ ಅಲ್ಲಿ ಯಾರು ಇರೋದಿಲ್ಲ, ಆ ನೆರಳು ಮಾತ್ರ ಕಾಣಿಸ್ತಿರುತ್ತೆ. ಈ 5 ಜನಕ್ಕೆ ಈಗ ಲೈಟಾಗಿ ಭಯ ಆಗೋದಕ್ಕೆ ಶುರುವಾಗತ್ತೆ. ಅಭಿ ಇದು ನಮ್ಮ ಭ್ರಮೆ ಇರ್ಬೋದು ಅಂತ ಆ ವಿಡಿಯೋನ ಮತ್ತೆ ನೋಡೋಣ ಅಂತ ಚೆಕ್ ಮಾಡ್ತಾನೆ. ಆದರೆ ವಿಡಿಯೋ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ. ಅಭಿ ಮತ್ತೆ ವಿಡಿಯೋ ರೆಕಾರ್ಡಿಂಗ್ನ ಆನ್ ಮಾಡ್ತಾನೆ. ಈಗ ಮತ್ತೆ ಅದೇ ನೆರಳು ಕಾಣಿಸ್ಕೊಡುತ್ತೆ. ನೆರಳಿನ ಜೊತೆ ಒಂದು ಹೆಣ್ಣಿನ ಆತ್ಮನು ಕೂಡ ಅಲ್ಲಿ ನಿಂತಿರೋ ಥರ ಆ 5 ಜನಕ್ಕೆ ಕಾಣಿಸ್ಕೊಳ್ಳುತ್ತೆ. ಈಗ ಅವ್ರ 5 ಜನಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಭಯದಿಂದ ಆ 5 ಜನ ಆ ವಯಸ್ಸಾದಂಥ ವ್ಯಕ್ತಿ ಹತ್ರ ಓಡಿ ಬರ್ತಾರೆ. ಭಯದಲ್ಲೇ ಆ 5 ಜನ ಆ ವ್ಯಕ್ತಿ ಹತ್ರ ಓಡಿ ಬರ್ತಾರೆ. ಆ ವ್ಯಕ್ತಿ ಯಾಕೆ ಏನಾಯಿತು ಅಂತ ಕೇಳಿದಾಗ ಆ ರೂಮಲ್ಲಿ ಆದಂತಹ ಆ ಇನ್ಸಿಡೆಂಟ್ನ ಅವ್ರ ಹತ್ರ ಹೇಳ್ತಾರೆ. ಆಗ ಆ ವ್ಯಕ್ತಿ ಭಯದಿಂದ ಇನ್ಸಿಡೆಂಟ್ಸ್ನ ಇವ್ರ ಶೇರ್ ಮಾಡ್ಕೊತಾರೆ. 5 ವರ್ಷದ ಹಿಂದೆ ನಿಮ್ಮ ಹಾಗೆ 5 ಜನ ಫ್ರೆಂಡ್ಸು ಟ್ರೆಕ್ಕಿಂಗ್ಗೆ ಅಂತ ಬಂದಿರ್ತಾರೆ. ಹಾಗೆ ಇಬ್ಬರು ನವ ಜೋಡಿಗಳು ಕೂಡ ಈ ಕಾಡಿಗೆ ಇಲ್ಲಿನ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆ 5 ಜನ ಫ್ರೆಂಡ್ಸು ವಿಕೃತ ಮನಸ್ಸು ಹೊಂದಿರೋರಾಗಿರ್ತಾರೆ. ಒಂದು ಮರದ ಕೆಳಗೆ ಈ 2 ನವ ಜೋಡಿಗಳು ಕೂತ್ಕೊಂಡು ಮಾತಾಡ್ತಿರೋದನ್ನು ಆ ಟ್ರೆಕ್ಕಿಂಗ್ ಮಾಡ್ತಿರೋಂಥ ಆ 5 ಜನ ಹುಡುಗರು ನೋಡ್ತಾರೆ. ವಿಕೃತ ಮನಸ್ಸು ಹೊಂದಿರೋಂಥ ಇವರು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಅತ್ಯಾಚಾರನೂ ಮಾಡಿ ಆ ಹುಡುಗನ್ನು ಆ ಮಹಿಳೆನೂ ಅಲ್ಲೇ ಸಾಯಿಸಿ ಆ ಬೆಟ್ಟದ ಗುಡ್ಡದ ಮೇಲಿಂದ ಎಸ್ದುಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಇವತ್ತಿಗೂ ಆ ಹೆಣ್ಣಿನ ಆತ್ಮ ಈ ಕಾಡಲ್ಲೇ ತಿರುಗಾಡ್ತಿದೆ ಅಂತ ಆ ವಯಸ್ಸಾದಂಥ ವ್ಯಕ್ತಿ ಇವ್ರ ಹತ್ರ ಹೇಳ್ತಾರೆ. ಆ ಕತೆ ಕೇಳ್ತಿದ್ದಂಗೆ ಆ 5 ಜನ ಬೆವರೋದಕ್ಕೆ ಶುರು ಮಾಡ್ತಾರೆ. ಬೆವರುತ್ತಾ ಭಯದಲ್ಲೇ ಒಬ್ಬೊಬ್ಬರು ಒಂದೊಂದು ದಿಕ್ಕಿನ ಕಡೆ ಓಡೋದಕ್ಕೆ ಶುರು ಮಾಡ್ತಾರೆ. ಆ ರೂಮ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಆ ವಿಕೃತ ಹೆಣ್ಣಿನ ಆತ್ಮ ಆ 5 ಜನದ ಬಲಿಯನ್ನು ತಗೊಳುತ್ತೆ. ಕಾರಣ ಏನಾಗಿರ್ಬೋದು? ಹೌದು ಸ್ನೇಹಿತರೆ, ಉಪ್ಪು ತಿಂದವರು ನೀರು ಕುಡಿಲೇಬೇಕಲ್ವಾ? 5 ವರ್ಷದ ಹಿಂದೆ 5 ಜನ ಫ್ರೆಂಡ್ಸು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಅಲ್ಲೇ ಕೊಲೆ ಮಾಡಿದ್ರಲ್ಲ, ಆ ಫ್ರೆಂಡ್ಸ್ ಯಾರೂ ಅಲ್ಲ, ಇವರೇ ಆ 5 ಜನ. ಈ ಘಟನೆ ಆದಮೇಲೆ ಅಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಈ 5 ಜನದ ಬಾಡಿ ಇವತ್ತಿಗೂ ಸಿಕ್ಕೇ ಇಲ್ಲ. ಫ್ರೆಂಡ್ಸ್, ಈ ಕತೆ ಕೇಳಿ ನಿಮಗೇನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಗಾದೆ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಹಾರರ್ ಸ್ಟೋರಿ ಜೊತೆ ಸಿಗ್ತೀನಿ. ಸೈನಿಂಗ್ ಆಫ್, ಕನ್ನಡ ಸುಚಿತ್ರ.